ನಾವು ಹಂಪಿ ಅಥವಾ ಬಾದಾಮಿನ ಹತ್ತಾರು ಬಾರಿ ನೋಡಿರ್ತೀವಿ ಇಲ್ಲ ಕೇಳಿರ್ತೀವಿ. ಆದ್ರೆ ಗದಗದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರೋ ಡಂಬ್ಲಾ ಅನ್ನೋ ಪುಟ್ಟ ಗ್ರಾಮದಲ್ಲಿ ಜಗತ್ತೇ ಅಚ್ಚರಿ ಪಡುವಂತ ಒಂದು ದೇವಸ್ಥಾನವಿದೆ. ಈ ದೇವಸ್ಥಾನನ 12ನೇ ಶತಮಾನದಲ್ಲಿ ಕಲ್ಯಾಣಿ ಚಾಲುಕ್ಯರು ನಿರ್ಮಿಸಿರೋದಂತೆ. ನೀವು ಇಲ್ಲಿನ ಗೋಡೆಗಳನ್ನ ನೋಡಿದ್ರೆ ಚಾಲುಕ್ಯರ ವಾಸ್ತುಶಿಲ್ಪ ಶೈಲಿಯ ಪರಾಕಾಷ್ಠೆ ನಿಮ್ಗೆ ಕಾಣಿಸುತ್ತೆ. ಒಂದು ದೊಡ್ಡ ವಿಸ್ಮಯ ಏನಪ್ಪಾ ಅಂದ್ರೆ ಆ ಕಾಲದಲ್ಲಿ ಕಲ್ಲಿನ ಮೇಲೆ ಇಷ್ಟೊಂದು ಸೂಕ್ಷ್ಮ ಕೆತ್ತನೆನ ಹೆಂಗ್ ಮಾಡಿದ್ರು ಮತ್ತೆ ಹೆಂಗ್ ಸಾಧ್ಯ ಆಯ್ತು ಅನ್ನೋದು. ದೇವಸ್ಥಾನದ ಒಳಗೆ ಪ್ರವೇಶ ಮಾಡ್ತಿದ್ದಂತೆ ನಮ್ ಕಣ್ಮುಂದೆ ಕಾಣಿಸೋದೇ ಒಂದು ದೊಡ್ಡ ಮತ್ತು ಸುಂದರವಾದ ನಂದಿ ವಿಗ್ರಹ. ಇದರಿಂದಾನೇ ಈ ದೇವಸ್ಥಾನಕ್ಕೆ ದೊಡ್ಡ ಬಸಪ್ಪ ದೇವಸ್ಥಾನ ಅಂತಾನೆ ಕರೀತಾರೆ. ಈ ನಂದಿಯ ಕೆತ್ತನೆ ತುಂಬಾ ಅದ್ಭುತವಾಗಿದೆ ಮತ್ತು ಎಷ್ಟು ರಿಯಲ್ ಆಗಿದೆ ಅನ್ಸುತ್ತೆ ಅಂದ್ರೆ ಇದರ ಮೇಲಿರೋ ಆಭರಣಗಳು ನಿಜವಾದ ಒಡವೆ ತರ ಕಾಣಿಸುತ್ತೆ. ನಂದಿಯ ದರ್ಶನ ಮುಗಿಸ್ಕೊಂಡು ಮುಂದೆ ಗರ್ಭಗುಡಿಯತ್ತ ಹೋದ್ರೆ ಸಾಕ್ಷಾತ್ ಈಶ್ವರನೇ ಲಿಂಗ ರೂಪದಲ್ಲಿ ನೆಲೆಸಿರೋದು ಕಾಣಿಸುತ್ತೆ. ಕಪ್ಪು ಕಲ್ಲಿನ ಈ ಶಿವಲಿಂಗ ಎಷ್ಟು ಹೊಳಪಿನಿಂದ ಕೂಡಿದೆ ಅಂದ್ರೆ ಅಲ್ಲಿನ ಶಕ್ತಿ ನಿಮ್ಗೆ ಅನುಭವಕ್ಕೆ ಬರುತ್ತೆ. ಈ ದೇವಸ್ಥಾನದ ಇನ್ನೊಂದು ದೊಡ್ಡ ವಿಶೇಷ ಏನಪ್ಪಾ ಅಂದ್ರೆ ಇದನ್ನ ನಕ್ಷತ್ರದ ಆಕಾರದ ತರ ಪ್ಲಾನ್ ಮಾಡಿ ಕಟ್ಟಲಾಗಿದೆ. ಈ ದೇವಸ್ಥಾನನ ಮೇಲಿಂದ ನೋಡಿದ್ರೆ ನಕ್ಷತ್ರದ ತರಾನೇ ಕಾಣಿಸುತ್ತೆ. ಈ ತರ ದೇವಸ್ಥಾನನ ಇಲ್ಲಿ ಬಿಟ್ರೆ ಬೇರೆ ಕಡೆ ನೋಡೋಕ್ ಸಿಗೋದೇ ಅಪರೂಪ ಅಂತ. ಚಾಲುಕ್ಯರ ಕಲಾ ಶ್ರೀಮಂತಿಕೆ, ಕಲ್ಲಿನಲ್ಲಿ ಅರಳಿದ ನಕ್ಷತ್ರ ಮತ್ತು ಈ ಪುರಾಣ ಪ್ರಸಿದ್ಧ ಶಿವಲಿಂಗ ಇವೆಲ್ಲವೂ ನಮ್ಮ ನಾಡಿನ ಹೆಮ್ಮೆ. ಯಾವಾಗ್ಲಾದ್ರೂ ನೀವು ಒಂದೊಮ್ಮೆ ಗದಗ ಕಡೆ ಬಂದ್ರೆ ಈ ನಕ್ಷತ್ರದ ಹಾದಿನ ಭೇಟಿ ಮಾಡಕ್ಕೆ ಮರಿಬೇಡಿ.